ತಂದೆ ತನ್ನ ಸ್ವಂತ ಆಸ್ತಿಯನ್ನ ಬೇರೆಯವರಿಗೆ ಮಾರಬಹುದಾ? ಬನ್ನಿ ಕಾನೂನು ಏನು ಹೇಳುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ತಂದೆ ತನ್ನ ಸ್ವಂತ ದುಡಿಮೆಯ ಆಸ್ತಿಯನ್ನ ಮಕ್ಕಳಿಗೆ ಕೊಡದೆ ತಮಗೆ ಇಷ್ಟ ಬಂದವರಿಗೆ ಅಥವಾ ಮೂರನೇ ವ್ಯಕ್ತಿಗೆ ಬರೆದು ಕೊಡಬಹುದಾ? ಇದನ್ನ ಮಕ್ಕಳು ಕಾನೂನಿನಲ್ಲಿ ತಡೆಯೋಕೆ ಅವಕಾಶ ಇದೆಯಾ? ಬನ್ನಿ ಈ ಮುಂದಿನಂತೆ ನೋಡೋಣ. ಹೌದು, ಖಂಡಿತ ಬರೆದು ಕೊಡಬಹುದು. ಇದನ್ನ ಕಾನೂನಿನಲ್ಲಿ ಸ್ವಾರ್ಜಿತ ಆಸ್ತಿ ಅಂತ ಕರೀತಾರೆ. ತಂದೆ ತನ್ನ ಸ್ವಂತ ದುಡಿಮೆಯಿಂದ ಮಾಡಿದ ಆಸ್ತಿಯ ಮೇಲೆ ಅವರಿಗೆ ಸಂಪೂರ್ಣ ಅಧಿಕಾರ ಇರುತ್ತದೆ. ಅವರು ಬದುಕಿರುವವರೆಗೂ ಆ ಆಸ್ತಿಯನ್ನು ಯಾರಿಗಾದ್ರೂ ಮಾರಬಹುದು, ದಾನ ಮಾಡಬಹುದು ಅಥವಾ ತಮಗೆ ಇಷ್ಟವಾದ ಒಬ್ಬ ಮಗನಿಗೆ ಮಾತ್ರ ಉಯಿಲು ಅಂದರೆ ವಿಲ್ ಬರೆದು ಕೊಡಬಹುದು. ಉಳಿದ ಮಕ್ಕಳು ಇದನ್ನು ಪ್ರಶ್ನೆ ಮಾಡುವಂತಿಲ್ಲ. ಒಂದು ವೇಳೆ ತಂದೆ ಯಾವುದೇ ಉಯಿಲು ಬರೆಯದೆ ತೀರಿಕೊಂಡರೆ ಮಾತ್ರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಹೆಂಡತಿ ಮತ್ತು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗುತ್ತೆ. ಈ ಕಾನೂನು ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ಎಲ್ಲರಿಗೆ ತಲುಪುವಂತೆ ಶೇರ್ ಮಾಡಿ. ಹಾಗೆ ನನ್ನ ಪೇಜ್ ಅನ್ನು ಫಾಲೋ ಮಾಡಿ. ನನ್ನ ಪ್ರೊಫೈಲ್ ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ನನ್ನ ಸಪೋರ್ಟ್ ಮಾಡಿ.